ಸೊ ಬಾಬಾ ಸಾಹೇಬ್ರ ತತ್ವ, ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ RSS ತತ್ವ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಅವ್ರಿಗೆ ಹೇಳಿದ್ರು ಇದನ್ನ ಖಂಡಿಸ್ತೀನಿ. ಅವರಿಗೆ ಹುಚ್ಚನಾಗಿ ಕಡ್ದಿ ಈಗ ಒಳಗಡೆ ಅಂದ್ರೆ ಬಿಜೆಪಿನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದ್ರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ದೇವರ ಹೆಸರು 100 ಸರಿ 1000 ಸರಿ ಜಪ ಮಾಡಿದ್ರೆ ಮುಂದಿನ 7 ಜನ್ಮಕ್ಕೆ ನನಗೆ ಸ್ವರ್ಗ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಯಿತಾ? ಆದರೆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನಮಗೆ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾಭಿಮಾನದ ಬದುಕು ಸಿಗುತ್ತೆ ಅಂತ ಅದು ಗ್ಯಾರಂಟಿ ಇದೆ. ನಾವು 10 ಸರಿ ಅಲ್ಲ 1000 ಸರಿ ಅಂಬೇಡ್ಕರ್ ಅವರ ಜಪ ಮಾಡ್ತೀವಿ, ಸಂವಿಧಾನದ ಜಪ ಮಾಡ್ತೀವಿ. ಇವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಇವ್ರ ಆಲೋಚನೆಯಲ್ಲಿ ಅಂಬೇಡ್ಕರ್ ಅವ್ರು ಇಲ್ಲ, ಸಮಾನತೆ ಇಲ್ಲ. ಇವರ ಒಂದು ತತ್ವದಲ್ಲಿ, ದೃಷ್ಟಿಕೋನದಲ್ಲಿ ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಇರಬಾರ್ದು, ಅದ್ರ ವಿರುದ್ಧ ಇದ್ದಾರೆ. ಸೊ ಬಾಬಾ ಸಾಹೇಬ್ರ ತತ್ವ, ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ RSS ತತ್ವ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಅವ್ರಿಗೆ ಹೇಳಿದ್ರು ಇದನ್ನ ಖಂಡಿಸ್ತೀನಿ. ಅವರಿಗೆ ಹುಚ್ಚನಾಗಿ ಕಡ್ದಿ ಈಗ ಒಳಗಡೆ ಅವರ ಪದ ಬಳಕೆಯಿಂದ ಬಿಜೆಪಿ ಅವರು ಒಗ್ಗಟ್ಟಾಗಿದ್ದಾರೆ ಅಂದ್ರೆ ಏನ್ ತೋರಿಸುತ್ತೆ? ಎಲ್ಲರೂ ಕೂಡ ಹಾಳು ಬುದ್ಧಿನವರೇ ಇರೋದು ಅಂತ. ಒಬ್ರನ್ನ ಖಂಡಿಸಿದಾರ ಅಥವಾ ಒಬ್ರನ್ನ ಹೇಳಿದಾರ? ಇಲ್ಲ, ಅವ್ರು ಹೇಳಿದಾರ ಇಲ್ಲ ನನಗೆ ಗೊತ್ತಿಲ್ಲ. ತನಿಖೆ ಆಗಲಿ, FSL ಬರಲಿ. ಅವ್ರು ಏನಾದರೂ ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ, ನಾವು ನೋಟಿಸ್ ಕೊಡ್ತೀವಿ ಅಂತ ಒಬ್ರನ್ನ ಹೇಳಿದ್ದಾರೆ ರೀ. ಅಂದರೆ BJPನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ಇವರೆಲ್ಲರೂ ಒಂದೇ ಶಾಖಾ ಮಠದಿಂದ ಬಂದವರು. ಇದರಲ್ಲಿ ಆಶ್ಚರ್ಯ ಏನಿದೆ? ಈಗ ಯಡಿಯೂರಪ್ಪ ಅವ್ರಿಗೆ ಹೆಂಗೆ ಬಂದಾದ್ರು ಇವರು? ಯಾರನ್ನ ಒಬ್ಬರನ್ನ ಧೈರ್ಯ ಮಾಡಿ ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ಬರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸ್ಬಾರ್ದು ಅಂತ. ಮುನಿರತ್ನ ಮಾಡಿರೋ ತಪ್ಪು ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರ? ಹೆದರ್ತಾರ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವರೆಲ್ಲ ಒಂದೇ ಸಾಲಿನಲ್ಲಿ ಕಲ್ತು ಬಂದವರು. ಸೊ ಅದಕ್ಕೆ ಒಂದಾಗಿದ್ದಾರೆ. ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾಗಿ ಒಪ್ತೀರಾ? ಬೇಲೇಬಲ್ ಇದ್ದಾರೆ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕರು ನಿಂತಿದ್ದಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ, ಇವರು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ. ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಅಹಂಕಾರ ಇರಬೇಕು ಅಥವಾ ಎಷ್ಟು ದುರಂಕಾರ ಇರಬೇಕು? ನಾನು ಹೇಳ್ತಲ್ಲ, ಇದು ಮನುಸ್ಮೃತಿಯ ಅವರ ಪದ್ಧತಿ. ಇದು RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ಈಗ ಬರಲಿ, ಅದು FSL ರಿಪೋರ್ಟ್ ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು FSL ಬರುತ್ತಲ್ಲ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ. ರಾಜಕೀಯ ಮಾಡೋದು ಕಲಿಬೇಕು, ಕ್ರಿಯೇಟ್ ಹೆಂಗ್ ಮಾಡ್ಬೇಕಂತ ಕಾಂಗ್ರೆಸ್ ಕಲಿಬೇಕು ಅಂತ ಯಾರು ಏನಂತ ನೋಡಿ, ಸುಳ್ಳನ್ನ ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJPಯವರಾಗಿರ್ಬೋದು ಯಾರಾದ್ರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆಗಳು ಬರೀ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಬರಲಿ, FSL ಬರಲಿ. ಕಾನೂನಿನ ಅರಿವು ನಮಗೂ ಇದೆ, ಅವರೊಬ್ಬರಿಗೆ ಅಲ್ಲ, BJPಯವರಿಗೆ ಒಬ್ಬರಿಗೆ ಅಲ್ಲ ಇರೋದು. ಪಾಪ್ಸ್ಕೋನಲ್ಲಿ ಇನ್ವಾಲ್ವ್ ಇಲ್ವಾ? ಮುನಿರತ್ನ ಅವರು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ. HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ. ನೀವು ಖಂಡಿಸ್ಬೇಕಾಗಿತ್ತು. ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ? ಪೂಜ್ಯ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ, ಅವ್ರೇನು ಮಾಡ್ತಾರೆ? ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರೆಯವ್ರಿಗೇನು ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಉಟ್ಟಿಲ್ಲ, ಏನು ಮಾತಾ ಇದು? BJP ಪ್ರೆಸಿಡೆಂಟ್ ಆಗಿ ಅವ್ರು ಯಾರೇ ಇದ್ರೂ ನಾವು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ
ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂಥ ಹಿಂಗೆ ಹಾಗೇ ಇದ್ದರೆ ನಾವು ಕಠಿಣವಾದ ಕ್ರಮ ತೊಗೊಂಡಿದ್ರೆ ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದರೆ ಏನರ್ಥ? ಏನು ಪ್ರಚೋದನೆ ಕೊಡ್ತಾ ಇದ್ದಾರಾ? ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟ್. ಸುಮ್ಮನೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ನಿಲ್ಲಿಸ್ಬೇಕು. ಏನು ನೋಡ್ಕೋತಾರೆ? ಇನ್ನೂ 10 ವರ್ಷ ಆದರೂ ಬರಲ್ಲ. ಅದೇ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. AJP, BJP, YJP, ಇನ್ನು ಅಶ್ವಥ್ ನಾರಾಯಣ JP, ಎಷ್ಟಂತ ಇದೆ. ಅಶೋಕ್ ಅವ್ರದ್ದಿದೆ, ಅಶ್ವಥ್ ನಾರಾಯಣ ಅವ್ರದ್ದಿದೆ, ಯತ್ನಾಳ್ ಅವ್ರದ್ದಿದೆ, ವಿಜೇಂದ್ರ ಅವ್ರದ್ದಿದೆ. ಅವರಿಗೆ ಜೀವಂತ ಈಗ ಯಾರಾದರೂ ಅಂತ ಪದೇ ಬೆಳಿಗ್ಗೆ ನಮ್ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿದ್ರೆ ಏನು ಮಾಡ್ತಾರೆ? ಏನು ಹೇಳಿರೋದು ಇಷ್ಟೇ. ಅರ್ಕಲ್ ಬಾಯ್ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ. ಸರ್ ಅವ್ರ ಮೇಲೆ ಕೇಸ್ ಆಯಿತು, ಅರೆಸ್ಟ್ ಮಾಡಿದ್ರಿ, ಓಕೆ. ಆದರೆ ಇಡೀ ರಾತ್ರಿ ಅವ್ರನ್ನ ವೆಹಿಕಲ್ ಸುತ್ತಾಡಿಸ್ಕೊಂಡಿರೋದು, ಪೊಲೀಸ್ ವ್ಯವಸ್ಥೆ ದುರುಪಯೋಗ ಮಾಡ್ಕೊಂಡ್ರ ಅಂತ ಈಗ ಒಬ್ಬ ಅಕ್ಯೂಸ್ಡ್ ಸ್ಟೇಷನ್ನಲ್ಲಿ ಇದ್ದಾರೆ. ಬೇರೆ ಶಾಸಕರದ್ದು ಏನು ಕೆಲಸ ಅಲ್ಲಿ? BJP ಕಾರ್ಯಕರ್ತರದ್ದು ಏನು ಕೆಲಸ? ನೀವು ನೋಡಿದ್ರಿ ಒಂದು ಫೋಟೋನಲ್ಲಿ ಎಲ್ಲ BJP ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಬಿಟ್ಟವ್ರು ಯಾರು ಸರ್? ನಿಮ್ಮ ಪೊಲೀಸರೆಲ್ಲ ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವರು ಇದು ಮಾಡಿದ್ರಲ್ವಾ. ಈಗ ನೀವೇ ಹೇಳ್ತೀರಾ ಏನಾದರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡಿಕೊಂಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತೀರಾ. ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹಿಂಗೆ ಮಾಡ್ತೀರಾ ಅಂತೀರಾ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಈಗ ಒಂದು ನಿಮಿಷ ಇರಿ. ನಿನ್ನೆ CT ರವಿ ಅವ್ರು ಏನು ಹೇಳಿದ್ರು? ನಂದು ಮೊಬೈಲ್ ಕಿತ್ಕೊಂಡ್ರು, ನಮ್ಮದು ವಾಚ್ ತೊಗೊಂಡ್ರು. ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯಿತು? ಇನ್ನೂ ಬೇಲ್ ಬೇಲಿಗೆ 1.5-2 ತಿಂಗಳಾಯಿತು. ಕರೆಕ್ಟಾ? ಆ್ಯಂಡ್ ಆ್ಯಸ್ ಪರ್ ಲಾ ಶುಡ್ ದ ಮೊಬೈಲ್ ಫೋನ್ಸ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗಬೇಕಲ್ಲ. ಒಬ್ಬ ಅಕ್ಯೂಸ್ಡ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು, ಅವ್ರದ್ದು ಏನೇ ಇದ್ರೂ ಜಮಾ ಆಗಬೇಕು. ಅದನ್ನು ಮಾಡಬಾರ್ದಾ? ಕಾನೂನು ಪಾಲನೆ ಮಾಡೋಕ್ಕೂ ನಾವು ಬಯಸ್ಕೊತಾ ಇದ್ದೀವಲ್ಲ. ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು. ಸೊ ನಾವು ಮಾಡಿದ ತಪ್ಪ ನೀವೇ